ಎಲ್ರಿಗೂ ನಮಸ್ಕಾರ. ರಮಿತಾ ಸೂರ್ಯವಂಶಿ ಕಾರ್ಕಳ. ಏನಪ್ಪ ಕಾರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನಂತನ. ನಾನೀಗ ಹಲಸಿನ ಹಣ್ಣನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ಹಲಸಿನ ಹಣ್ಣು ತರಲಿಕ್ಕೆ ಏನಪ್ಪ ಇಷ್ಟು ಉತ್ಸಾಹ ಅಂತಾನೆ. ಇದು ಬ್ಯಾಂಗ್ಳೂರಿಂದ ಹಲಸಿನ ಹಣ್ಣು ಬರ್ತಾ ಇದೆ. ದಕ್ಷಿಣ ಕನ್ನಡ ಉಡುಪಿ ಭಾಗದವರಿಗೆ ಹಲಸಿನ ಹಣ್ಣು ಹೇಳಿದರೆ ಇಷ್ಟ. ಪ್ರಪಂಚದ ಬೇರೆ ಬೇರೆ ಭಾಗದಲ್ಲೂ ಹಲಸಿನ ಹಣ್ಣು ಪ್ರಿಯರಿರ್ಬೋದು. ಆದರೆ ಎಲ್ಲರೂ ಒಂದೇ ಥರದ ಹಲಸಿನ ಹಣ್ಣು ತಿಂತಾರೆ ಇಲ್ಲ, ವಿಭಿನ್ನತೆ ಇದೆ. ಈ ವಿಭಿನ್ನತೆ ಎಲ್ಲಿ ಸಿಗ್ತದೆ ಹೇಳಿದ್ರೆ ಬ್ಯಾಂಗ್ಳೂರಿನ ಅಶೋಕ್ ಫಾರ್ಮಸಿಯಲ್ಲಿ ಸಿಗ್ತದೆ. ಅಶೋಕ್ ಅಣ್ಣ ಅಂತ ಹೇಳುವಂಥವ್ರು ದಕ್ಷಿಣ ಕನ್ನಡದವರು ಮೂಲತಃ. ಆದರೆ ಈಗ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಕೃಷಿಯಲ್ಲಿ ಹೇಗೆ ಸಾಧನೆ ಮಾಡ್ಬೋದು ಅಂತ ಹೇಳೋದ್ರಲ್ಲಿ ಇವರೊಬ್ಬರು ವಿಶೇಷತರು. ಯಾಕೆ ಹೇಳಿದರೆ ಹಲಸಿನ ಹಣ್ಣಲ್ಲಿ ಬೇರೆ ಬೇರೆ ರೀತಿಯ ಹಲಸಿನ ಹಣ್ಣುಗಳನ್ನು ಮಾಡುತ್ತಾ ಪ್ರಪಂಚದ ಮೂಲೆ ಮೂಲೆಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರ ಲಿಂಕನ್ನು ನಿಮಗೆ ನಾನು ಕಳಿಸಿಕೊಡ್ತೇನೆ. ನಿಮಗೆ ಆಸಕ್ತಿ ಇದ್ದರೆ ಈ ಹಲಸಿನ ಹಣ್ಣನ್ನು ನೋಡಿ. ನನಗೀಗ ಹಲಸಿನ ಹಣ್ಣು ಬಂದಿದೆ, ಅದನ್ನು ಓಪನ್ ಮಾಡ್ತೇನೆ, ಹೇಗಿದೆ ಅಂತ ಹೇಳಿ ನೋಡೋಣ. KS ಅಶೋಕ್ ಕುಮಾರ್ ಜಾಕ್ ಫ್ರೂಟ್ ಫಾರ್ಮ್ಸ್, ದೊಡ್ಡಬಳ್ಳಾಪುರ. ಲಿಂಕನ್ನು ಕೂಡ ಲಾಸ್ಟ್ ಹಾಕ್ತೇನೆ. 2 ಹಲಸಿನ ಹಣ್ಣು ಬಂದಿದೆ, ಒಂದು ಮಾ ರೆಡ್ ಅಂತ, ಇನ್ನೊಂದು ಸೂರ್ಯ ಅಂತ. ಬಣ್ಣ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮೂರ ಕಡೆ ಪಪ್ಪ ಇದೇ ರೀತಿ ಬಣ್ಣದಲ್ಲಿರೋದು. ಆದರೆ ಇಷ್ಟು ಚೆನ್ನಾಗಿರೋ ಹಲಸಿನ ಹಣ್ಣು ನಾನು ಎಲ್ಲಿ ತನಕ ತಿನ್ನಲಿಲ್ಲ. ಸಿದ್ದು ಎಲ್ಲ ತಿಂದಿದ್ದೇನೆ, ಆದರೆ ಇಷ್ಟು ಸಿಹಿ ಇರಲಿಲ್ಲ. ನಾನು ಈ ರೀತಿಯಲ್ಲಿ ಬಿಡಿಸೋದು, ಫಸ್ಟ್ ಸಿಪ್ಪೆಯನ್ನು ಬಿಡಿಸಿ ಮತ್ತು ಹಣ್ಣನ್ನು ಬಿಡಿಸೋದ್ರಿಂದ ಸುಲಭವಾಗಿ ಹಣ್ಣು ಹಾಳಾಗದೆ ನಮ್ಮ ಕೈ ಸೇರ್ತದೆ. ತುಂಬ ಚೆನ್ನಾಗಿತ್ತು, ನೀವೊಮ್ಮೆ ಟೇಸ್ಟ್ ಮಾಡಲೇಬೇಕು. ಇದರ ಹೆಸರು ಸೂರ್ಯ ಅಂತ, ತುಂಬ ಸ್ವೀಟ್ ಇದೆ. ಮತ್ತು ಜೇನಿಗೂ ಇದಕ್ಕೂ ಡಿಫರೆನ್ಸೇ ಇಲ್ಲ. ಇದರ ಹೆಸರು ಮಾ ರೆಡ್. ಇದು ಅವರದ್ದೇ ಫಾರ್ಮ್ಸಲ್ಲಿ ಆಗುವಂಥದ್ದು. ನಾವೆಲ್ಲ ತಿಂದಾದ್ಮೇಲೆ ಮಗಳು ಪ್ಯಾಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಕೊಡಬೇಕು ಅಂತ. ಹಾಗಾಗಿ ಎಂತ ಮಾಡೋದಾ, ಪ್ಯಾಕ್ ಮಾಡೋದು. ಅದರ ಮೇಲೆ ಎಂತ ಬರೆಯೋದು? ನಿನ್ನ ಹೆಸರಾ? ಮತ್ತೆ ವರ್ಡ್ಸ್ ಎಂತ ವರ್ಡ್ಸ್ ಅದು? ಫ್ಲೇವರ್ ಗೊತ್ತಾಗ್ಲಿಕ್ಕೆ, ಅದು ಹಣ್ಣು ಯಾವುದು ಗೊತ್ತಾಗ್ಲಿಕ್ಕೆ. ಪ್ಯಾಕಿಂಗ್ ಜವಾಬ್ದಾರಿ ನಿಂದ. ಎಷ್ಟಾಯಿತು ಪ್ಯಾಕಿಂಗ್? 4-5 ರೂ ಆಯಿತು. ಈಗ ಯಾರಿಗೆಲ್ಲ ಇದು? ಫ್ರೆಂಡ್ಸ್. ಹಲಸಿನ ಹಣ್ಣು ನೋಡಿದರೆ ಹೇಗಿತ್ತು ಅಂತ. ಇದರ ಬಣ್ಣವೇ ತುಂಬ ಚಂದ. ಬೇರೆ ಬೇರೆ ರೀತಿಯ ಹಲಸಿನ ಹಣ್ಣುಗಳನ್ನು ನೋಡಿರ್ತೇವೆ, ಆದರೆ ಎಲ್ಲವೂ ಹಳದಿ. ಆದರೆ ಆರೆಂಜ್ ಕಲರಲ್ಲಿ ತುಂಬ ಚಂದವಾದ ಬಣ್ಣದಲ್ಲಿ ಆಕರ್ಷಕವಾಗಿ ಕಾಣುವಂಥ ಹಲಸಿನ ಹಣ್ಣು ನಿಮಗೆ ಬೇಕಾದರೆ ನಾನು ಹಾಕಿರುವಂಥ ಲಿಂಕಿಗೆ ದಯವಿಟ್ಟು ತರಿಸಿದ್ದೀನಿ. ತುಂಬ ರುಚಿಯಾಗಿದೆ. ಗುಣಮಟ್ಟದಲ್ಲಾಗಿರ್ಬೋದು, ನಿಮಗೆ ಕಳಿಸಿಕೊಡುವಂಥ ವ್ಯವಸ್ಥೆಯಲ್ಲಾಗಿರ್ಬೋದು, ರುಚಿಯಲ್ಲಾಗಿರ್ಬೋದು ಅದ್ಭುತ. ಧನ್ಯವಾದಗಳು.